ಅಂತ ಪ್ರಶ್ನೆ ಬರ್ಬೋದು. ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ತಾವು ನಶೆಗೆ ವಶ ಆಗಿರ್ಲಿಕ್ಕಿಲ್ಲ, ಆದರೆ ಯಾರು ನಶೆಗೆ ವಶ ಆಗಿದ್ದಾರೋ ಅಥವಾ ಯಾರು ದುಶ್ಚಟಗಳಿಗೆ ಬಲಿಯಾಗಿದ್ದಾರೋ ಅವರನ್ನು ನಾವು ಮುಕ್ತ ಮಾಡೋದಕ್ಕಾಗಿ ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡೋಣ ಅನ್ನುವಂತಹ ಕಾರ್ಯದಲ್ಲಿ ನಾವೆಲ್ಲರೂ ಸಹಯೋಗಿ ಆಗಿರ್ತೇವೆ ಅಂತ ಪ್ರತಿಜ್ಞೆಯನ್ನು ಮಾಡಬೇಕಾಗಿತ್ತು. ಈಗ ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ ಅಂತ ಹೇಳಾಗ್ತದೆ. ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂತಂದ್ರೆ ಎಲ್ಲರ ಸಹಯೋಗ ಇದ್ದಾಗ ಸಹಜ ಸಾಧ್ಯ ಆಗ್ತದೆ. ನಾವೆಲ್ಲರೂ ಇವತ್ತೇ ನಾವು ಪ್ರತಿಜ್ಞೆ ಮಾಡಿಸಿದೀವಿ ಅಂತಂದ್ರೆ ಇವತ್ತೇ ಬಿಡ್ಲಿಕ್ಕಿಲ್ಲ, ಆದ್ರೆ ಆ ಕಾರ್ಯ ಇವತ್ತೇ ಸಂಪೂರ್ಣ ಆಗ್ಲಿಕ್ಕಿಲ್ಲ. ಒಂದು ದಾರಿಯಲ್ಲಿ ನಾವು ನಡೆದೀವಿ ಅಂದಾಗ ಒಂದು ದಿನ ಹೋಗಿ ತಲುಪ್ತೀವಿ. ಒಂದು ವಿಶೇಷ ಲಕ್ಷ್ಯವನ್ನು ಇಟ್ಕೊಂಡಿದ್ದೀವಿ, ದೃಢ ಸಂಕಲ್ಪ ಮಾಡಿದ್ದೀವಿ ಅಂತಂದ್ರೆ ಆ ಕಾರ್ಯ ಆಗೇ ಆಗ್ತದೆ. ಅದಕ್ಕೆ ಹೇಳಾಗ್ತದೆ, ದೃಢತೆಯ ಸಫಲತೆಯ ಬೀಗದ ಕೈ. ಯಾವುದೇ ಕಾರ್ಯ ಮಾಡಬೇಕು ಅಂತ ದೃಢತೆ ಇಟ್ಕೊಂಡಿವಿ ಅಂದ್ರೆ ಅಲ್ಲಿ ಸಫಲತೆ ಸಿಕ್ಕೇ ಸಿಗ್ತದೆ. ಆದ್ರಿಂದ ಹೇಳ್ತಾರೆ, ಬಿ ಪಾಸಿಟಿವ್, ಡೂ ಪಾಸಿಟಿವ್. ನಾವು ಯಾವಾಗ ಸರಿಯಾದದ್ದನ್ನೇ ಮಾಡ್ತೀವಿ, ಸರಿಯಾಗಿಯೇ ಇರ್ತೀವಿ, ಅವಾಗ ನಾವು ಸರಿಯಾದ ದಾರಿಯನ್ನ ಲಕ್ಷ್ಯವನ್ನು ತಲುಪೋದಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಅದರಲ್ಲೂ ತಾವೆಲ್ಲರೂ ಯುವಕರಿದ್ದೀವಿ, ಯುವಕರೇ ದೇಶದ ಬೆನ್ನೆಲುಬು. ತಾವು ಸಶಕ್ತರಿದ್ದಾಗ ದೇಶ ಸಶಕ್ತ ಆಗ್ತದೆ. ತಾವೆಲ್ಲರೂ ನಶೆಯಿಂದ ಮುಕ್ತ ಇದ್ದೀರಿ ಅಂತ ಭಾವಿಸ್ತೀನಿ. ಆದರೆ ಇವತ್ತು ನಾವು ನೋಡ್ತೀವಿ, ಸಣ್ಣ ಸಣ್ಣ ಮಕ್ಕಳು, ಸಣ್ಣ ಯುವಕರು ಎಲ್ಲರೂ ಚೀಟಿಗೆ ಬಲಿಯಾಗಿದ್ದಾರೆ, ಚೀಟಿ ತಿಂತಾರೆ. ಈಗ ಒಂದು ಶಾಲೆಗೆ ಒಳಗೆ ಬರಬೇಕು ಅಂದರೆ ಮೂಲೆ ಎಲ್ಲ ಚೀಟಿಗಳಿರ್ತಾರೆ. ಒಂದು ಮಂದಿರ, ಒಂದು ಹಾಸ್ಪಿಟ್ಲ್, ಒಂದು ಗಾರ್ಡನ್ ಎಲ್ಲೂ ಬಿಟ್ಟಿರೋದಿಲ್ಲ. ಒಂದು ಅಂಗಡಿ ಮೆಟ್ಲು ಹತ್ತಬೇಕು ಅಂದರೆ ಮೊದಲು ಅದೇ ನಮಗೆ ಸ್ವಾಗತ ಮಾಡ್ತೇವೆ. ನೋಡ್ತೀವಲ್ಲ, ನೋಡಿದ್ರೆ ಏನು ಅನ್ನಿಸ್ತದೆ? ಖುಷಿ ಅನ್ನಿಸ್ತದೆ. ಅದಕ್ಕೆ ನಾವೆಲ್ಲರೂ ಸೇರಿ ಅದರಿಂದ ಮುಕ್ತರನ್ನಾಗಿ ಮಾಡಬೇಕು, ಮುಕ್ತರಾಗಿರಬೇಕು ಅನ್ನುವಂಥ ದೃಢ ಪ್ರತಿಜ್ಞೆ ಮಾಡುವಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ. ಇವತ್ತು ವ್ಯಕ್ತಿ ನಶೆಗೆ ವಶ ಆಗ್ತಾನೆ ಅಂತಂದ್ರೆ ಮುಖ್ಯ ಕಾರಣ ಏನು ಅಂದರೆ ಒತ್ತಡದ ಜೀವನ. ಅನೇಕ ರೂಪದ ಒತ್ತಡಕ್ಕೆ ಮನುಷ್ಯ ವಶ ಆಗಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿ 4 ರೂಪದ ವಿಚಾರ ಮಾಡ್ತಾನೆ: ಸಕಾರಾತ್ಮಕ, ನಕಾರಾತ್ಮಕ, ವ್ಯರ್ಥ, ಅವಶ್ಯಕ. ಪಾಸಿಟಿವ್, ನೆಗೆಟಿವ್, ವೇಸ್ಟ್, ನೆಸೆಸರಿ. ನೆಸೆಸರಿ ವಿಚಾರ ಅಂತೂ ಎಲ್ಲರೂ ಮಾಡಲೇಬೇಕು. ಪಾಸಿಟಿವ್, ನೆಗೆಟಿವ್, ವೇಸ್ಟ್ ಅಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಮಾಡುವಂಥ ವಿಚಾರಗಳು ಯಾವುದು ಅಂತಂದರೆ ನೆಗೆಟಿವ್ ಮತ್ತು ವೇಸ್ಟ್. ನೆಗೆಟಿವ್ ಮತ್ತು ವೇಸ್ಟ್ ವಿಚಾರ ಮಾಡಿ ಮಾಡಿ ನಮ್ಮ ಮನಸ್ಸು ವೀಕ್ ಆಗುತ್ತದೆ. ವೀಕ್ ಆಗಿರುವಂಥ ಮನಸ್ಸಿಗೆ ಸಣ್ಣ ಪುಟ್ಟ ವಿಚಾರಗಳನ್ನು ಹಾಕಿರೋದು ಭಾರ ಆಗ್ತದೆ, ಅದು ಟೆನ್ಷನ್ ಆಗ್ತದೆ, ಇರಿಟೇಷನ್ ಆಗ್ತದೆ, ಡಿಸ್ಟರ್ಬ್ ಅನ್ನಿಸ್ತದೆ. ಇವತ್ತು ನೋಡ್ರಿ, ಹಿಂದಿನ ಕಾಲದಲ್ಲಿ ಏನೋ ಆದ್ರೂ ಎಲ್ಲ ಸಹನೆ ಮಾಡಿಕೊಂಡು ಹೋಗ್ತಿದ್ರು. ಇವತ್ತು ಒಂದೊಂದು ಫ್ಯಾಮಿಲಿಯಲ್ಲಿ ಒಬ್ರು ಇಬ್ರು 3 ಜನ ಇದ್ರೂ ಕೂಡ ಒಂದು ಮಾತಿನಲ್ಲಿ ವ್ಯತ್ಯಾಸ ಆದ್ರೂ ಕೂಡ ಏನಾಗ್ತದೆ ರೀ, ಅದು ಭಾರ ಆಗ್ತದೆ. ಅವತ್ತಿನ ಜೀವನ ಸಂಪೂರ್ಣ ದುಃಖಮಯ, ಅಶಾಂತಿ ಜೀವನ ಆಗ್ತದೆ. ಆದ್ರಿಂದ ಸಕಾರಾತ್ಮಕ ಚಿಂತನೆ ಮಾಡುವಂಥ ವಿಧಿಯನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಭಗವಂತ ನಮ್ಮೆಲ್ಲರಿಗೂ 24 ಗಂಟೆ ಕೊಟ್ಟಾನೆ. ಆ 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡೋದನ್ನ ಅಭ್ಯಾಸ ಹಾಕೊಂಡ್ರಿ ಅಂತಂದ್ರೆ ಕೇವಲ ಯಾರು ದುಶ್ಚಟಗಳಿಗೆ ವಶ ಆಗಿದ್ದಾರೆ ಅವ್ರಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಬಹಳ ಅವಶ್ಯಕತೆ ಇದೆ. ಯಾವ ರೀತಿ ಇಡೀ ದಿನ 3 ಹೊತ್ತು ಊಟ ಮಾಡ್ತೀವಿ, ಈ ದೇಹಕ್ಕೆ ಊಟ ಮಾಡ್ತೀವಿ, ಮನಸ್ಸಿಗೆ ಒಂದು ಊಟ ಬೇಕಲ್ಲ. ಅದಕ್ಕೆ ಹಿರಿಯರು ಹೇಳಿದ್ರು, ಹೊಟ್ಟಿ ನೆತ್ತಿ ತುಂಬಿಕೊಳ್ಬೇಕು ಅಂತ ಹೇಳ್ತಿದ್ರು. ಹೊಟ್ಟಿ ಊಟ ಅಂತಂದ್ರೆ 3 ಹೊತ್ತು ಊಟ ಮಾಡ್ತೀವಿ, ನೆತ್ತಿ ಊಟ ಅರ್ಥಾತ್ ಶ್ರೇಷ್ಠ ವಿಚಾರಗಳು, ಒಳ್ಳೆಯ ವಿಚಾರಗಳು. ನಮ್ಮ ಮನಸ್ಸಿನ ವಿಚಾರಗಳೇ ನಮ್ಮ ದೇಹದ ಮೇಲೆ ಪ್ರಭಾವ ಬೀರ್ತಾವೆ. ಜೈಸಾ ಸೋಚೇಗ ವೈಸಾ ಬನ್ ಜಾಯೇಗ. ನಾವು ಏನು ವಿಚಾರ ಮಾಡ್ತೀವಿ ಅದೇ ಆಗ್ತದೆ. ಅದಕ್ಕೆ ಮೊಸರು ಎಮೋಟು ಅನ್ನುವಂಥ ವಿಜ್ಞಾನಿ ಒಂದು ಪ್ರಯೋಗ ಮಾಡಿದ. ಒಂದು ಬೌಲಲ್ಲಿ ನೀರು ಹಾಕಿಟ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಹಾಕಿದ್ರು. ಒಳ್ಳೊಳ್ಳೆ ವಿಚಾರಗಳನ್ನು ಹಾಕಿ ಅದನ್ನು ಕ್ರಿಸ್ಟಲೈಸ್ ಮಾಡಿದಾಗ ಸುಂದರ ಆಕೃತಿ ಕಂಡುಬಂತು. ಮತ್ತೊಂದು ಬೌಲ್ ಒಳಗೆ ನೀರಿಟ್ಟು ಅದಕ್ಕೆ ಕೆಟ್ಟ ವಿಚಾರ ಹಾಕಿದ, ಅದನ್ನು ಕ್ರಿಸ್ಟಲೈಸ್ ಮಾಡಿದಾಗ ವಿಕೃತ ಆದಂಥ ಆಕಾರ ಬಂತು. ಅಂದರೆ ನಮ್ಮ ಮನಸ್ಸಿನ ವಿಚಾರಗಳು ಆ ವಸ್ತುವಿನ ಮೇಲೆ, ಈ 5 ತತ್ವಗಳ ಮೇಲೆ ಪ್ರಭಾವ ಬೀರುತ್ತೆ. ಇನ್ನೊಂದು ಸಾರಿ ಪ್ರಯೋಗ ಮಾಡಿದ, 2 ಕಂಟೈನರ್ನಲ್ಲಿ ಅನ್ನ ತುಂಬಿಸಿದ್ರು. ಒಂದು ಅನ್ನದ ಮೇಲೆ ಮದರ್ ತೆರೆಸಾ ಅಂತ ಚೀಟಿ ಅಂಟಿಸಿದ್ರು, ಇನ್ನೊಂದು ಅನ್ನ ಡಬ್ಬಿ ಮೇಲೆ ಅಡಾಲ್ಫ್ ಹಿಟ್ಲರ್ ಅಂತ ಬರುತ್ತೆ. ಎಲ್ಲರಿಗೂ ಕಾಣುವಂಥ ಸ್ಥಾನದಲ್ಲಿ ಇಟ್ಟರು. ಆ ಚೀಟಿ ಬರ್ತಿದ್ದು ಹೆಸರು ನೋಡಿದಾಗ ಏನಾಗ್ತದೆ? ಯಾರು ಮದರ್ ತೆರೆಸಾ ಅಂತ ಬರ್ದಿತ್ತು ಅದನ್ನು ನೋಡಿದಾಗ ಒಳ್ಳೆ ವ್ಯಕ್ತಿ, ಸಾಧ್ವಿ,
ಸೇವಾ ಮಾಡಿರುವಂಥವ್ರು, ಈ ವಿಶ್ವದ ಕಲ್ಯಾಣ ಮಾಡೋದಕ್ಕಾಗಿರುವಂಥವ್ರು, ಜನರಿಗೆ ದಯೆ ಅನುಕಂಪ ತೋರಿಸಿರುವಂಥವ್ರು ಅಂತ ಒಳ್ಳೆ ವಿಚಾರ. ಅಡಾಲ್ಫ್ ಹಿಟ್ಲರ್ ನೋಡಿದಾಗ ಏನಾಗ್ತದೆ, ಕ್ರೂರ, ದುಷ್ಟ, ಹಿಂಸಕ ಅಂತ. ಅದರಿಂದ ಆ ಕಂಟೈನರಲ್ಲಿರುವಂತಹ ಅನ್ನ ಮದರ್ ಥೆರೆಸಾ ಅಂತ ಬರೆದಿದ್ದ ಕಂಟೈನರ್ ಒಳಗೆ ಬಿಳಿ ಇತ್ತು, ಈ ಕಂಟೈನರ್ ಒಳಗೆ ಕಪ್ಪಾಯಿತು. ಹಾಗೆ ನಮ್ಮ ಮನಸ್ಸಿನ ವಿಚಾರಗಳೇ ನಮ್ಮ ದೇಹದ ಮೇಲೆ ಪ್ರಭಾವ ಬೀರ್ತದೆ. ಅದಕ್ಕೆ ನಮ್ಮ ಮನಸ್ಸಿನ ವಿಚಾರ ಶ್ರೇಷ್ಠ ಇತ್ತು ಅಂದರೆ ದೇಹದ ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ. ತಾವಂತೂ ಈ ಒಂದು ಆರೋಗ್ಯದ ಫೀಲ್ಡಲ್ಲಿರುವಂಥವ್ರು, ನಾವೆಲ್ಲ ಈ ದೇಹದ ಒಳಗಡೆ ಇರುವಂಥ ಒಂದು ಚೈತನ್ಯ ಶಕ್ತಿಯಾಗಿದ್ದೀವಿ. ನಾವೆಲ್ಲೇ ಕೂತ್ಕೊಂಡಿದ್ದೀವಿ, ನೋಡ್ತಿದ್ದೀವಿ, ವಿಚಾರ ಮಾಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಇದನ್ನೆಲ್ಲ ಮಾಡುವಂಥ ಒಂದು ಶಕ್ತಿ ಈ ದೇಹದ ಒಳಗಡೆ ಇದೆ. ಬರೇ ದೇಹ ಇದ್ರೆ ಬಾಡಿ ಅಂತಿದ್ದೀವಿ, ಕೆಳಗಡೆ ಪ್ರಾಣ ಇಲ್ಲದೆ ಇರುವಂಥ ಒಂದು ಬಾಡಿ ಇದೆ, ಅದಕ್ಕೂ ಕೈ ಕಾಲು ಕಣ್ಣು ಎಲ್ಲ ಇದ್ದಾವೆ. ಆದರೆ ನಾವೆಲ್ಲರೂ ಏನಿದ್ದಾವೆ, ಒಳಗಡೆ ಒಂದು ಪ್ರಾಣ ಇದೆ, ಆತ್ಮ ಇದೆ. ಅದಕ್ಕೆ ಆತ್ಮದ ಗುಣಗಳು ಅಂತಂದರೆ ಶಾಂತಿ, ಪ್ರೀತಿ, ಸುಖ, ಆನಂದ, ಜ್ಞಾನ, ಪವಿತ್ರತೆ, ಶಕ್ತಿ. ಇವು 7 ಆತ್ಮನ ಗುಣಗಳು. ಅದಕ್ಕೆ ಸತೋಗುಣೆ ಆತ್ಮ ಅಂತ ಹೇಳಾಗ್ತದೆ. ಆತ್ಮ ನಾವು ಈ ದೇಹದಲ್ಲಿ ಇದ್ದೀವಿ ಅಂತಾನೆ ಪ್ರತಿಯೊಂದು ಕಾರ್ಯವನ್ನು ಮಾಡ್ತೀವಿ. ನಮ್ಮ ಇನ್ನೇಟ್ ಕ್ವಾಲಿಟೀಸ್ ಏನಿದ್ದಾವಲ್ಲ, ಈ ಒಳ್ಳೆ ಗುಣಗಳೇ ಎಲ್ಲರಲ್ಲಿಯೂ ಇದಾವೆ. ಆದರೆ ಆ ಗುಣಗಳನ್ನು ಮರೆತಾಗ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷ್ಯ, ದ್ವೇಷ, ಭಯ, ಚಿಂತೆ, ರೋಗ, ಈ ಎಲ್ಲ ಗುಣಗಳು ನಮಗೆ ಆವರಿಸಿಕೊಂಡ. ಅದಕ್ಕೆ ನಾವು ಏನು ಸ್ಮೃತಿ ಮಾಡ್ಕೊಳ್ಬೇಕು ಅಂದರೆ, ನಾನು ಶಾಂತ ಸ್ವರೂಪ ಇದ್ದೇನೆ, ಆನಂದ ಸ್ವರೂಪ ಇದ್ದೇನೆ, ಪ್ರೇಮ ಸ್ವರೂಪ ಇದ್ದೇನೆ, ಶಕ್ತಿ ಸ್ವರೂಪ ಇದ್ದೇನೆ. ನಮ್ಮ ಒಳಗಡೆ ಇರುವಂಥ ಗುಣಗಳನ್ನು ಸ್ಮೃತಿ ಮಾಡಿಕೊಂಡಾಗ ಅದೇ ಸ್ಥಿತಿಯಲ್ಲಿರುವಂಥ ಅಭ್ಯಾಸ ಮಾಡ್ತೀವಿ. ಅವಾಗ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಅನ್ನುವಂಥದ್ದು ಜಾಗೃತ ಆಗ್ತದೆ. ನಮ್ಮ ಒಳಗಡೆ ಇರುವಂತಹ ಗುಣಗಳು ನಮ್ಮ ದೇಹದ ವ್ಯವಸ್ಥೆ ಮೇಲೆ ಬಹಳಷ್ಟು ಪ್ರಭಾವ ಬೀಳ್ತವೆ. ಈಗ ಶಾಂತಿ ಅನ್ನುವಂತಹ ಒಂದು ಗುಣ ಈ ದೇಹದ ಉಸಿರಾಟ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರ್ತದೆ. ನಾವೆಷ್ಟು ಶಾಂತಿಯಿಂದ ಇರ್ತೀವಿ, ಅಷ್ಟು ಉಸಿರಾಟ ಏನಿರ್ತದೆ, ಗಾಬರಿ ಗಡಿಬಿಡಿ ಇದ್ದಾಗ ಏನಾಗ್ತದೆ, ಉಸಿರಾಟನೂ ಕೂಡ ಏರುಪೇರು ಆಗ್ತದೆ. ಶಾಂತಿಯಿಂದಿದ್ದಾಗ ನಿಧಾನವಾಗಿ ಉಸಿರಾಟ ಇರ್ತದೆ. ಅಂದರೆ ಶಾಂತಿ ಗುಣದ ಆಧಾರದಿಂದ ಈ ದೇಹದ ಉಸಿರಾಟದ ವ್ಯವಸ್ಥೆ ಪ್ರಭಾವಕಾರಿಯಾಗಿದೆ. ಆಮೇಲೆ ಪ್ರೀತಿ ಅನ್ನುವಂಥ ಗುಣ ಹೃದಯದ ವ್ಯವಸ್ಥೆ ಮೇಲೆ ಪ್ರಭಾವ ಬೀರ್ತದೆ. ಆನಂದ ಅನ್ನುವಂಥ ಗುಣ ನಮ್ಮ ಒಳಗಡೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತಾರೆ. ಅದಕ್ಕೆ ಡಾಕ್ಟರ್ಸ್ ಏನು ಸಜೆಷನ್ ಮಾಡ್ತಾರೆ, ನರ್ಸಸ್ ಏನು ಸಜೆಷನ್ ಮಾಡ್ತಾರೆ, ಆರಾಮಿರಿ, ಖುಷಿಯಿಂದ ಇರಿ, ಚಿಂತೆ ಮಾಡಬೇಡ್ರಿ, ನೀವೇನೂ ಆಗಿಲ್ಲ, ನೀವು ಆರಾಮಿದ್ದೀರಿ, ಖುಷಿಯಿಂದ ಇರಿ. ಎಷ್ಟು ಖುಷಿಯಿಂದ ಇರ್ತಾರಲ್ಲ, ಅಷ್ಟು ದೇಹದೊಳಗ ವ್ಯವಸ್ಥೆ ಏನಿದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಜ್ಞಾನದ ಗುಣದಿಂದ ಈ ದೇಹದೊಳಗಡೆ ಮಾಂಸಖಂಡಗಳ ಶಕ್ತಿ ಹೆಚ್ಚಾಗ್ತದೆ. ಹಾಗೂ ಪವಿತ್ರತೆ ಗುಣದಿಂದ ಈ ದೇಹದ ಒಳಗಡೆ ಇರುವಂತಹ ಎಲ್ಲ ಶಕ್ತಿಗಳ ಉದ್ವೀಕರಣ ಆಗ್ತದೆ. ಸುಖದ ಗುಣಗಳಿಂದ ಈ ದೇಹದಲ್ಲಿ ಯಾವುದು ಶಕ್ತಿಯಿಂದ ಮೂಳೆ ಮಾಂಸಗಳ ಶಕ್ತಿ ಹೆಚ್ಚಾಗ್ತದೆ. ಹಾಗೂ ಪವಿತ್ರತೆಯಿಂದ ನಮ್ಮ ಒಳಗಡೆ ಇರುವಂತಹ ಶಕ್ತಿ ಎಲ್ಲ ಶಕ್ತಿಗಳು ಊರ್ಧ್ವಮುಖ ಆಗ್ತವೆ. ಈ ರೀತಿ ನಮ್ಮ ಒಳಗಡೆ ಇರುವಂತಹ ಪ್ರತಿಯೊಂದು ಗುಣಗಳು ಪ್ರತಿಯೊಂದು ದೇಹದ ವ್ಯವಸ್ಥೆಯ ಮೇಲೆ ಪ್ರಭಾವಕಾರಿ ಪ್ರಭಾವ ಬೀರ್ತವೆ. ಆದ್ದರಿಂದ ತಾವು ಪ್ರತಿನಿತ್ಯವೂ ತಮ್ಮ ಒಳಗಡೆ ಇರುವಂತಹ ಗುಣಗಳನ್ನು ಸ್ಮೃತಿ ಮಾಡ್ಕೊಳ್ಬೇಕು. ಈಗ ನಾವು ಸ್ಮೃತಿ ಮಾಡ್ಕೊಳ್ತೀವಲ್ಲ, ನಾ ಭಾಳ ಚಂದಿದ್ದೀನಿ, ನಾ ಭಾಳ ಶ್ರೀಮಂತಿದ್ದೀನಿ, ನಾನು ಬೆಳ್ಳಗೆ ಇದ್ದೀನಿ, ನಾನು ಎತ್ತರ ಇದ್ದೀನಿ. ಈ ಸ್ಮೃತಿ ಮಾಡ್ಕೊಂಡಾಗ ಅದೇ ಒಂದು ನಶೆ, ಅದೇ ಒಂದು ಅಭಿಮಾನ ಇರ್ತದಲ್ಲ. ಅದೇ ರೀತಿ ಸ್ಮೃತಿ ಏನು ಮಾಡ್ಕೊಳ್ಬೇಕು, ನಾನು ಶಾಂತ ಇದ್ದೀನಿ. ಇದು ಕನಸು ಕಲ್ಪನೆ ಅಲ್ಲ, ನಮ್ಮ ಒರಿಜಿನಲ್ ಗುಣನೇ ಏನಿದೆ ರೀ, ಶಾಂತಿ ಇದೆ. ನೋಡ್ರಿ, ಈಗ ಎಷ್ಟು ಸಿಟ್ಟು ಬರ್ತದೆ, ಬರಲಿ, ಎಷ್ಟು ತನ ಸಿಟ್ಟು ಬರ್ತದೆ ರೀ, ಮತ್ತೆ ನಾರ್ಮಲ್ ಸ್ಥಿತಿಗೆ ಬರ್ತೀವಿ. ಯಾಕಂದ್ರೆ ನಮ್ಮ ಒರಿಜಿನಲ್ ಸ್ಥಿತಿನೇ ಏನಿದೆ, ಶಾಂತಿ. ಈ ದುಃಖ ಆಗ್ತದೆ, ಎಷ್ಟಂತ ಅಳ್ತೀರಿ, ಎಷ್ಟಂತ ಒಂದು ದಿನ ಅಳ್ಬೋದು, ಎಷ್ಟೋ ತನಕ ಮತ್ತೆ ಏನಾಗ್ತದೆ, ದುಃಖ ಮತ್ತೆ ನಾರ್ಮಲ್ ಸ್ಥಿತಿಗೆ ಬರ್ತದೆ ಶಾಂತಿಯಲ್ಲಿ. ಹಾಗೆ ನಮ್ಮೆಲ್ಲರಲ್ಲಿಯೂ ಇರುವಂತಹ ಗುಣಗಳು ಶ್ರೇಷ್ಠ ಗುಣಗಳಿದ್ದಾವೆ. ನಾವೆಲ್ಲ ಚೈತನ್ಯ ಶಕ್ತಿ ಆತ್ಮಗಳಿದ್ದೇವೆ. ಆದ್ದರಿಂದ ತಾವು ಯಾರನ್ನೇ ಸೇವೆ ಮಾಡಬೇಕು, ಟ್ರೀಟ್ ಮಾಡಬೇಕು ಅಂದರೆ ಅವರನ್ನ ಯಾವುದೇ ಸ್ತ್ರೀ ಪುರುಷ, ದೊಡ್ಡವರು ಸಣ್ಣವರು ಯಾವುದೂ ಭೇದಗಳು ಇಲ್ಲದೆ ಇವರೊಂದು ಚೈತನ್ಯ ಶಕ್ತಿ ಆತ್ಮ, ಇವರೊಂದು ದೇವತಾ ರೂಪದಲ್ಲಿ ಬಂದಿರುವಂಥ ಆತ್ಮ ಅಂತವರಿಗೆ ಟ್ರೀಟ್ ನಾವು ಮಾಡಬೇಕು. ಅದಕ್ಕೆ ಮದರ್ ಥೆರೆಸಾ ಅವರು ಅವ್ರ ಅನುಭವವನ್ನು ಒಂದು ಕಡೆ ಓದ್ತೀವಿ.
ಒಂದು ಪೇಷಂಟ್ ಒಬ್ಬ ಮುದುಕನನ್ನ, ಪೇಷಂಟ್ ಅಂತಲ್ಲ, ಮುದುಕನನ್ನ ತಿಪ್ಪೆ ಗುಂಡಿಯೊಳಗೆ ಹಾಕ್ಬಿಟ್ಟಿದ್ರಂತ, ನರಳ್ತಿದ್ದಂತೆ. ಆ ಮುದುಕನನ್ನೇ ತೊಗೊಂಡು ಬಂದು ಅವ್ರು ಟ್ರೀಟ್ ಮಾಡಿದ್ರಂತೆ. ಆ ಮುದುಕ ಹೇಳ್ತಿದ್ದಂತೆ, ನಾನು ಜೀವಂತ ಇದ್ದಾಗ ಖುಷಿ ಇರಲಿಲ್ಲ, ದುಃಖ ನೋವಿನ ಅನುಭವ ಮಾಡ್ತಿದ್ದೆ, ಈಗ ಸಾಯ್ತಿರ್ಬೇಕು, ಅವ್ನು ಬದುಕಲಿಲ್ಲ, ಆದರೂ ಸಾಯ್ಬೇಕಾದ್ರೆ ಹೇಳಿದಂತೆ, ನಾನೀಗ ಸಾಯ್ಬೇಕಾದ್ರೆ ಖುಷಿಯಿಂದ ಸಾಯ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಏನು ಮಾಡಿದ್ರು, ಅವನಿಗೆ ಟ್ರೀಟ್ ಮಾಡಿದ್ರು. ಅಷ್ಟೊಂದು ಪ್ರೀತಿಯಿಂದ, ಅನುಕಂಪದಿಂದ, ದಯೆಯಿಂದ, ಕರುಣೆಯಿಂದ ಅವನನ್ನು ಟ್ರೀಟ್ ಮಾಡಿದ್ರು. ಅವನಿಗೆ ಬಹಳಷ್ಟು ಖುಷಿಯಾಯಿತು. ಹಾಗೆ ತಾವೂ ಕೂಡ ಈ ಸಮಾಜದ ಜನರಿಗೆ ಟ್ರೀಟ್ ಮಾಡುವಂಥ ಒಂದು ಪದವಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಇದು ಸಾಧಾರಣ ಪದವಿ ಅಲ್ಲ, ಶ್ರೇಷ್ಠ ಪದವಿ. ಸೇವಾ ಅನ್ನುವಂಥ ಪದವಿಗೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ದುಡ್ಡಿಗಾಗಿ ಗಳಿಕೆ ಮಾಡೋದಕ್ಕಾಗಿ ವೃತ್ತಿ ಮಾಡ್ತಾರಲ್ಲ, ಇಷ್ಟು ದುಡ್ಡು ಇಷ್ಟು ಪೇಮೆಂಟು ಅಂತ ಬೆಲೆ ಕಟ್ಬೋದು. ಆದರೆ ಸೇವಾ ಭಾವನೆಯಿಂದ ಏನು ನಾವು ಮಾಡ್ತೀವಿ, ಆ ಸೇವೆಗೆ ಎಂದೂ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತಮ್ಮಲ್ಲಿರುವಂತಹ ಒಂದು ಅನುಕಂಪದ ಮಾತು, ಒಂದು ಪ್ರೀತಿಯ ಮಾತು, ಒಂದು ದಯೆಯ ಮಾತು, ಒಂದು ಕರುಣೆಯ ಮಾತು ಆ ಒಂದು ಪೇಷಂಟಿಗೆ ಏನು ಮಾಡ್ತದೆ, ಸಂಪೂರ್ಣ ಆರಾಮದ ಅನುಭವ ಮಾಡ್ತದೆ. ಅವ್ರು ಏನು ಇಚ್ಛೆ ಪಡ್ತಾರೆ, ಡ್ಯೂಟಿ ಒಳಗೆ 3-4 ಜನ ನರ್ಸಸ್ ಇರ್ಬೋದು ಹಾಸ್ಪಿಟಲ್ ಒಳಗೆ, ಯಾರು ಪ್ರೀತಿಯಿಂದ ಮಾತಾಡ್ತಾರಲ್ಲ, ಅವ್ರು ಮೇಡಮ್ ಅವ್ರು ಬಂದಿಲ್ರಿ, ಅವ್ರ ಅಮ್ಮವ್ರು ಬಂದಿಲ್ರಿ, ಅವ್ರ ಡಾಕ್ಟರ್ ಬಂದಿಲ್ರಿ, ಅವ್ರು ಬರೀ ಮಾತಾಡ್ಸಿದ್ರೆ ನಮ್ಗೆ ಸಮಾಧಾನ ಆಗ್ತದೆ ರೀ ಅಂತ ಇಚ್ಛೆ ಪಡ್ತಾರೆ. ಅದಕ್ಕೇನು ಬೆಲೆ ಕಟ್ಟೋದಕ್ಕೆ ಆಗ್ತದೆ ರೀ? ಇಲ್ಲ. ಅಂತಹ ನೀವು ಸೇವಾ ಮಾಡುವಂತಹ ಮನೋಭಾವದವರಾಗಿ ಎಂತಹ ವ್ಯಕ್ತಿ, ಅದು ಎಷ್ಟೇ ಪೇಷಂಟ್ ಇರ್ತದೆ, ಎಷ್ಟೇ ನೋವು ಅನುಭವ ಮಾಡಿಸಿರ್ತದೆ, ಸಿಡಿಮಿಡಿ ಮಾಡ್ತದೆ, ಸಹನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ತಾಳೋದಕ್ಕಾಗೋದಿಲ್ಲ, ನಿಮ್ಗೇನಾದ್ರೂ ಅನ್ಬೋದು, ಆಡ್ಬೋದು, ಏನೇ ಮಾಡಿದ್ರು